ನೆಲಗಡಲೆ ಆಯಿತು, ಉದ್ದಿನಬೇಳೆ ಆಯಿತು, ಹೆಸರು ಕಾಳು ಆಯಿತು, ಹೆಸರು ಬೇಳೆ ಆಯಿತು. ಮೆಂತ್ಯ ಮುದ್ದೆಗೆ ಕರಿ ಉದ್ದಿನ ಕಾಳು, ತೋಳಿಗೆ ಬಲ, ಸೊಂಟಕ್ಕೆ ಗಟ್ಟಿ. ತುಂಬಾ ಚೆನ್ನಾಗಿ ಆಫರ್ ಕೂಡ ಹಾಕೊಟ್ಟಿದ್ದಾರೆ. 112 ರೂಪಾಯಿ 2 kg. ಎರಡು ಐಟಮ್ ತಗೊಳ್ತೀನಿ ಅಂತ ಬಂದು ಅಂಗಡಿಗೆ ತಗೊಂಡಂಗಿದೆ ಈ ಸ್ವಲ್ಪ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಶು ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ಸ್ ಕೂಡ ಮಾಡ್ಬೋದು. ಇವತ್ತು ಮನೇಲೆಲ್ಲ ದಿನಸಿ ಖಾಲಿ ಆಗಿಬಿಟ್ಟಿತ್ತು ಅಂತ ಹೇಳ್ಬಿಟ್ಟು ದಿನಸಿ ತಗೊಳ್ಳೋಣ ಅಂತೇಳಿ ಬಂದಿದ್ವಿ. ಇನ್ನು ಯಶುಗೂ ರಾಗಿ ಸರಿ ಕೂಡ ಖಾಲಿ ಆಗಿತ್ತು, ಹಂಗಾಗಿ ಪ್ರತಿಯೊಂದು ಕಾಳುಗಳು ಬೇಕಿತ್ತು. ಇನ್ನು ನಮ್ಮ ಮನೆ ಹತ್ರನೇ ಒಂದು ಮಾಲ್ ಕೂಡ ಓಪನ್ ಆಗಿತ್ತು, ಹಂಗಾಗಿ ಇಲ್ಲೂ ಕೂಡ ನೋಡೋಣ ಅಂತೇಳಿ APMC ಮಾರುಕಟ್ಟೆ ಅಂತ ಹೇಳ್ಬಿಟ್ಟು ತುಂಬ ಕಡಿಮೆ ಪ್ರೈಸ್ಗೆ ಕೊಡ್ತಿದ್ದಾರೆ ಅಂತೇಳಿ ತುಂಬ ಜನ ಹೇಳ್ತಾ ಇದ್ರು. ನಮ್ಮ ಮನೆ ಸುತ್ತಮುತ್ತ ಇರೋರೆಲ್ಲ ಕೂಡ ಹೋಗಿ ತೊಗೊಂಡು ಬಂದಿದ್ರು. ಹಂಗಾಗಿ ನಾನು ಕೂಡ ಒಂದ್ಸರಿ ನೋಡೋಣ ಅಂತೇಳಿ ಬಂದಿದ್ದೀನಿ. ಇನ್ನು ನಮಗೆಲ್ಲ ಲೇಡೀಸ್ಗೆ ಹೆಂಗಪ್ಪ ಅಂತ ಹೇಳಿದ್ರೆ ಯಾರಾದರೂ ಏನಾದರೂ ಹೋಗಿ ತೊಗೊಂಡು ಬಂದುಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ನಾವು ಹೋಗೋಣ, ನಾವು ತೊಗೊಂಬರೋಣ ಅಂತೇಳಿ ಆಸೆ ಆಗಿಬಿಡುತ್ತೆ. ಅವರು ಯಾವ ಥರ ನಮಗೆ ಹೇಳ್ತಾರೆ ಅಂತ ಹೇಳಿದ್ರೆ ನಾವು ಇವಾಗೇ ಹೋಗಿ ತೊಗೊಂಡು ಬರಬೇಕು ಆ ಥರ ಕೂಡ ಹೇಳ್ತಾರೆ. ಈ ಥರ ಇತ್ತು ಆ ಥರ ಇತ್ತು ಅಂತೇಳಿ ನಾವು ತೊಗೊತೀವೋ ಬಿಡ್ತೀವೋ ಒಂದ್ಸರಿ ವಿಸಿಟ್ ಕೊಡೋಣ ಅಂತೇಳಿ ಪ್ರತಿಯೊಬ್ಬರಿಗೂ ಕೂಡ ಲೇಡೀಸ್ಗೆ ಅನಿಸೋ ಅಂಥದ್ದೇ. ನನಗೂ ಕೂಡ ಹಂಗೆ ಅನ್ನಿಸ್ತು, ನಾನು ಒಂದ್ಸರಿ ನೋಡೇ ಬಿಡೋಣ ಅಂತೇಳಿ. ಹಂಗಾಗಿ ಮಧ್ಯಾಹ್ನನೇ ಬಂದುಬಿಟ್ಟಿದ್ದೀನಿ ಯಶು ಕರ್ಕೊಂಡು. ಯಾವ ಥರ ಏನು ಪ್ರೈಸ್ ಇದೆ, ಯಾವ್ಯಾವುದು ಐಟಮ್ಸ್ಗೆ ಏನೇನು ರೈಟ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಪ್ರತಿದಿನ ಇವನೇ ಐಟಮ್ಸ್ನ ತೊಗೊಂಡು ಬರೋ ಅಂಥದ್ದು, ಮನೆಗೆ ಬೇಕಾಗಿರೋ ದಿನಸಿ ಐಟಮ್ನ ಇವತ್ತು ನಾನು ಬಂದಿದ್ದೀನಿ ನೋಡೋಣ ಅಂತ ಹೇಳ್ಬಿಟ್ಟು ಮಧ್ಯಾಹ್ನನೇ ಪ್ರತಿಯೊಂದೂ ಕೂಡ ಯಾವ್ಯಾವ ಪ್ರೈಸ್ ಎಷ್ಟೆಷ್ಟು ಹಾಕಿದ್ದಾರೆ ಅಂತ ವಿಡಿಯೋ ಕೂಡ ಮಾಡ್ಕೊತಾ ಇದ್ದೀನಿ. ಇನ್ನು ಶಿವು ಕೆಲ್ಸಕ್ಕೆ ಹೋಗಿದ್ರು, ಹಂಗಾಗಿ ಶಿವುಗೆ ತೋರಿಸ್ಬಿಟ್ಟು ಸಂಜೆ ಕರ್ಕೊಂಡು ಬರಲೇಬೇಕು ಅಂತೇಳಿ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಹಂಗಾಗಿ ಪ್ರತಿಯೊಂದೂ ವಿಡಿಯೋ ಮಾಡಿಕೊಂಡು ಹೋಗ್ಬಿಟ್ಟು ಇನ್ನು ಶಿವಗೂ ಕೂಡ ತಲೆ ತಿನ್ನಬೇಕು ಹೋಗ್ಬಿಟ್ಟು ಈ ಥರ ಇದೆ ಆ ಥರ ಇದೆ ಅಂತ ಹೇಳ್ಬಿಟ್ಟು. ಯಾಕಂದರೆ ಅಷ್ಟೊಂದು ಇಷ್ಟ ಆಗೋಯ್ತು ಇಲ್ಲಿ ಬರ್ತಿದ್ದಂಗೆ, ತುಂಬಾ ಕಡಿಮೆ ಪ್ರೈಸಾಗಿ ಹಾಕ್ಬಿಟ್ಟಿದ್ದಾರೆ. ಬೇರೆ ಕಡೆ ಎಲ್ಲ 10,000 ರೂಪಾಯಿ ಕೊಟ್ಟು ತಗೊಳ್ಳೋ ಅಂಥ ದಿನಸಿ ಐಟಮ್ನ ನಾವಿಲ್ಲಿ 3,000 - 4,000 ರೂಪಾಯಿಗೆ ತೊಗೋಬೋದು ಅಂತೇಳಿ ಅನಿಸುತ್ತೆ. ಇನ್ನೂ ಒಂದು 6,000 ರೂಪಾಯಿ ದುಡ್ಡು ಕೂಡ ಉಳಿಯುತ್ತೆ. ಆ ಥರ ಅರ್ಧಕ್ಕರ್ಧ ಪ್ರೈಸ್ನ ಹಾಕಿದ್ದಾರೆ. ಹೊಸ್ದಾಗಿ ಓಪನ್ ಮಾಡಿರೋದ್ರಿಂದ ತುಂಬಾ ಕಡಿಮೆ ಬೆಲೆಗೆ ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಹಂಗಾಗಿ ನನಗೂ ಕೂಡ ತುಂಬಾ ಇಷ್ಟ ಆಗೋಯ್ತು. ಪ್ರತಿಯೊಂದೂ ಕೂಡ ಅಷ್ಟೇ, ಒಂದೊಂದು ಐಟಮ್ಸ್ಗೆ ಇಲ್ಲ ಅಂತ ಅಂದ್ರೂ 20 ರೂಪಾಯಿ 30 ರೂಪಾಯಿ ಬೇರೆ ಕಡೆಗಿಂತ ಕಡಿಮೆ ಹಾಕಿದ್ದಾರೆ. ಮತ್ತು ಬಿಲ್ಲಿಂಗ್ ಮಾಡುವಾಗಲೂ ಕೂಡ ತುಂಬಾ ಕಡಿಮೆ ಮಾಡಿಕೊಡ್ತಾರಂತೆ. ಈಗ ನಾವು 10,000 ರೂಪಾಯಿಗೆ ದಿನಸಿ ಐಟಮ್ನ ತೊಗೊಂಡಿದ್ದೀವಿ ಅಂತ ಹೇಳಿದ್ರೆ ಅದರಲ್ಲಿ ಆಫ್ ಅಂದರೆ 5,000 ರೂಪಾಯಿನ ತೊಗೊತಾರೆ, ಇನ್ನು 5,000 ರೂಪಾಯಿನ ಡಿಸ್ಕೌಂಟ್ ಕೂಡ ಮಾಡಿಕೊಡ್ತಾರೆ. ಆ ಥರ ಕೊಡ್ತಾಯಿದ್ರೆ ಯಾರು ತಗೊಳ್ಳೋದಿಲ್ಲ ಹೇಳಿ, ಯಾರು ಬೇಕಾದ್ರೂ ತೊಗೊಬೋದು. ಹಂಗಾಗಿ ನನಗೂ ಕೂಡ ತುಂಬಾ ಇಷ್ಟ ಆಗೋಯ್ತು. ಹಂಗಾಗಿ ಪ್ರತಿಯೊಂದೂ ಕೂಡ ಯಾವುದೂ ಬಿಡ್ತಾಯಿಲ್ಲ, ಎಲ್ಲನೂ ವೀಡಿಯೋ ಮಾಡ್ಕೊತಾ ಇದ್ದೀನಿ. ಇವಾಗಲೇ ಶಿವಗೂ ಕೂಡ ಫೋನ್ ಮಾಡಿ ಹೇಳ್ಬಿಟ್ಟೆ ಹಿಂಗಿದೆ ಹಂಗಿದೆ ಅಂತ ಹೇಳ್ಬಿಟ್ಟು. ಇನ್ನು ಅವರು ಸಂಜೆ ಬರ್ತೀನಿ ಅಂತ ಹೇಳಿದ್ದಾರೆ. ಹಂಗಾಗಿ ಸಂಜೆ ಎಷ್ಟೊತ್ತಿಗಾಗುತ್ತೆ ಅಂತೇಳಿ ತುಂಬಾ ವೆಯ್ಟ್ ಮಾಡ್ತಾ ಇದ್ದೀನಿ. ಆದಷ್ಟು ಬೇಗ ನಾನು ತೊಗೊಂಡು ಹೋಗ್ಬಿಡ್ಬೇಕು ದಿನಸಿ ಐಟಮ್ನ ಅಂತೇಳಿ ತುಂಬಾ ಖುಷಿಯಾಗೋಯ್ತು ನನಗಂತೂ ಇಲ್ಲಿ ಬಂದು ನೋಡಿದ್ಮೇಲೆ. ಇವ್ರು ಹೇಳೋದೆಲ್ಲ ಕೇಳ್ತಾ ಇದ್ದೆ, ಅಯ್ಯೋ ಇರ್ಬೋದು ಎಲ್ಲ ಕಡೆನೂ ಇದೇ ಥರನೇ ಆಫರ್ ಇರುತ್ತೆ, ಏನು ಇದ್ರಲ್ಲಿ ದೊಡ್ಡ ವಿಷಯ ಏನು ಅಂತೇಳಿ ಅನ್ಕೊತಾ ಇದ್ದೆ. ಇಲ್ಲಿ ಬಂದು ನೋಡಿದ್ಮೇಲೆ ಗೊತ್ತಾಗೋದು ನಿಜವಾಗ್ಲೂ ಇವ್ರು ಹೇಳೋದನ್ನ ಕೇಳಿ ನಮಗೆ ಒಂದೊಂದ್ಸಲಿ ಆ ಥರ ಅನ್ನಿಸ್ಬಿಡುತ್ತೆ ಎಲ್ಲ ಕಡೆನೂ ಅದೇ ಥರನೇ ಬಿಡಿ ಅಂತ. ಇಲ್ಲಿ ಬಂದು ನೋಡಿದ್ರೆ ಆಲ್ಮೋಸ್ಟು ದಿನಸಿ ಐಟಮ್ಸ್ಗಳೇ ಖಾಲಿ ಆಗಿಬಿಟ್ಟಿದೆ. ತಿರ್ಗನೇ ರಿಸ್ಟಾಕ್ ಮಾಡ್ತಾಯಿದ್ರು. ತುಂಬಾ ಖುಷಿಯಾಗೋಯ್ತು. ಇವ್ರು ಓಪನ್ ಮಾಡಿ ಇಲ್ಲ ಅಂತ ಅಂದರೆ 1 ವಾರ ಕೂಡ ಆಗಿದೆ ಅಷ್ಟೇ. ಹೋದ ಭಾನುವಾರ ಓಪನ್ ಮಾಡಿರೋ ಅಂಥದ್ದು. ಇವ್ರು ಇನ್ನೂ ಪ್ಯಾಕಿಂಗ್ ಎಲ್ಲ ಓಪನ್ ಮಾಡಿ ಡಿಸ್ಪ್ಲೇಗೆ ಇಡೋಕ್ಕೂ ಮುಂಚೆನೇ ದಿನಸಿ ಐಟಮ್ ಖಾಲಿ ಆಗ್ತಾ ಇದೆ ಅಂತ ಹೇಳಿದ್ರೆ ನಾವೇ ತಿಳ್ಕೊಬೇಕು ಎಷ್ಟು ನೀಟಾಗಿ ಆಫರ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು. ತುಂಬ ಕಡಿಮೆ ಪ್ರೈಸಿಗೆ ಕೂಡ ಹಾಕೊಂಡ್ಕೊಟ್ಟಿದ್ದಾರೆ. ನಮ್ಮಂಥವ್ರು ದಿನಸಿ ಐಟಮ್ಸ್ನೆಲ್ಲ ಆರಾಮಾಗಿ ತಗೋಬೋದು ಅಂತೇಳಿ ಅನಿಸುತ್ತೆ. ಹಂಗಾಗಿ ಮಿಡ್ಲ್ ಕ್ಲಾಸ್ ಜನಗಳಿಗೆ ಯಾವ ಥರ ಅಂತ ಹೇಳಿದ್ರೆ ನನ್ನ ಕೂಡ ಸೇರಿಸ್ಕೊಂಡು ಒಂದು 10 ರೂಪಾಯಿ ಕಡಿಮೆ ಆಗಿಬಿಟ್ರೆ ಸಾಕಪ್ಪ ಅಂತ ಹೇಳಿ ಭಾವಿಸ್ತಾ ಇರ್ತೀವಿ. ಬಾರ್ಗಿಂಗ್ ಮಾಡಿಕೊಟ್ರೆ ಸಾಕು ಅಂತ. ಒಂದೊಂದು ಮಾಲ್ಗಳಲ್ಲಿ ಯಾವುದೇ ಥರ ಬಾರ್ಗಿಂಗು ಇರೋಲ್ಲ, ಆಫರು ಇರೋದಿಲ್ಲ. ನಾವು ಯಾವಾಗಲೂ ತೊಗೊತಾ ಇದ್ದಿದ್ದು ರಾಯಲ್ ಮಾಲಲ್ಲೇ, ಅಲ್ಲ ಅಷ್ಟೊಂದು ಆಫರ್ ಏನು ಕೊಡ್ತಾ ಇರಲಿಲ್ಲ. ಹಂಗಾಗಿ ಡಿಮಾರ್ಟ್ಗೆ ಹೋಗ್ತಾ ಇದ್ವಿ. ಅಲ್ಲಿಗಿಂತನೂ ಇಲ್ಲಿಗಿಂತನೂ ತುಂಬಾ ಬೆಸ್ಟು ಅಂತಲೇ ಹೇಳ್ಬೋದು ಇಲ್ಲಿ. ಹಂಗಾಗಿ ಪ್ರತಿಯೊಂದು ಐಟಮು ಕೂಡ ತುಂಬಾ ಚೆನ್ನಾಗಿದೆ, ಫ್ರೆಶ್ ಆಗಿ ಕೂಡ ಇದೆ. ಯಾವುದೂ ಕೂಡ ಹುಳ ಆಗಿರೋದು ಆ ಥರ ಯಾವುದೂ ಇಲ್ಲ. ಎಲ್ಲ ನ್ಯೂ ಐಟಮ್ಸ್ನ ಸ್ಟಾಕು ಫಿಲ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಅವ್ರಿಗೆ ಪ್ಯಾಕಿಂಗ್ನ ಓಪನ್ ಮಾಡಿ ಎಲ್ಲನೂ ಬಾಕ್ಸ್ಗೆ ಇಡಲಿಕ್ಕೆ ಕೂಡ ಟೈಮ್ ಇಲ್ಲ, ಅಷ್ಟೊಂದು ಜನ ಮುಗಿಬಿದ್ದು ತೊಗೊತಾ ಇದ್ದಾರೆ ಆಫರ್ನ. ತುಂಬಾ ಚೆನ್ನಾಗಿ ಆಫರ್ ಕೂಡ ಹಾಕೊಟ್ಟಿದ್ದಾರೆ. ನಾನು ಫಸ್ಟೇ ಹೇಳ್ಬಿಡ್ತೀನಿ, ಇದು ಯಾವುದೇ ಥರ ಪ್ರಮೋಷನ್ ಏನೂ ಇಲ್ಲ. ನಾನು ಮನೆಗೆ ದಿನಸಿ ಐಟಮ್ನ ತೊಗೊಳಕ್ಕೆ ಬಂದು ತುಂಬಾ ಇಷ್ಟ ಆಗಿ ನಿಮಗೆ ಕೂಡ ಹೇಳ್ತಾ ಇರೋ ಅಂಥದ್ದು. ನಿಮಗೆ ಇಷ್ಟ ಇದ್ದರೆ ಒಂದ್ಸರಿ ವಿಸಿಟ್ ಮಾಡಿ ನೋಡಿ, ನಿಮಗೂ ಕೂಡ ಮನೆ ತುಂಬ ದಿನಸಿ ಐಟಮ್ಮು ಸಿಗುತ್ತೆ ಅಂತಲೇ ಹೇಳ್ಬೋದು.
ಈ ಮಾರುಕಟ್ಟೆ ಬಂದು ಎಲ್ಲಿದೆ ಅಂತ ಹೇಳಿ ತುಂಬಾ ಜನ ಯೋಚನೆ ಮಾಡ್ತಾ ಇದ್ದೀರಾ. ಇದು ಬಂದು ಅಂದ್ರಳ್ಳಿ ಮೇನ್ ರೋಡಲ್ಲೇನೆ ಇರೋದು. HP ಪೆಟ್ರೋಲ್ ಬಂಕ್ ಎದುರುಗಡೆನೆ ಇದೆ. ಅಲ್ಲೇನೆ ತುಂಬಾನೇ ಚೆನ್ನಾಗಿ ಆಫರ್ ಕೂಡ ಕೊಟ್ಟಿರೋ ಅಂಥದ್ದು. ಹೊಸದಾಗಿ ಕೂಡ ಓಪನ್ ಆಗಿದೆ. ಮೇನ್ ರೋಡಲ್ಲೇನೆ ಇರೋದ್ರಿಂದ ರೋಡಲ್ಲಿ ಹೋಗೋರ್ಗೆಲ್ಲನೂ ಕೂಡ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಅಂಗಡಿ. ಇದಕ್ಕೆ ಯಾವುದೇ ತರ ಸಂದಿ ಪಂದಿ ರೋಡು ಅಲ್ಲೆಲ್ಲ ಸುತ್ತಾಕೊಂಡು ಹೋಗ್ಬೇಕು ಅನ್ನೋದೇನಿಲ್ಲ. ಮೇನ್ ರೋಡಲ್ಲೇ ಇರೋದ್ರಿಂದ ತುಂಬಾ ಹುಡ್ಕೋ ಅಂತ ಅವಶ್ಯಕತೆ ಏನಿಲ್ಲ. ಈ ಮಾಲು ತುಂಬಾ ಈಸಿಯಾಗಿ ಸಿಕ್ಕೋಗ್ಬಿಡುತ್ತೆ ಅಂತಾನೆ ಹೇಳ್ತೀನಿ. ಇನ್ನು MTR ಪ್ರಾಡಕ್ಟ್ ಬಂದು ತುಂಬಾನೇ ಚೆನ್ನಾಗಿ ಆಫರ್ ಕೂಡ ಕೊಟ್ಟಿದ್ದಾರೆ. 300 ರುಪೀಸ್ಗೆ ತಗೊಂಡ್ರೆ ಆಫರ್ ಕೂಡ ಸಿಗುತ್ತೆ ಅಂತ ಹೇಳಿದ್ರು. ಏನು ಬೇಕಾದ್ರೂ ತೊಗೊಬೋದು. ಅದಕ್ಕೆ ಪ್ಲಸ್ ಆಗಿ ಇನ್ನೂ 200 ರುಪೀಸ್ನ ಸೇರಿಸ್ಬಿಟ್ಟು ಮೈಸೂರು ಪಾಕು, ಕೊಕೊನಟ್ಟು, ಸ್ವೀಟ್ಸು ಯಾವುದಾದ್ರೂ ಬೇಕಾದ್ರೂ ತೊಗೊಬೋದು ಅಂತ ಹೇಳಿದ್ರು. ಇತ್ಲಾಗೆ ಆಫರು ಕೂಡ ಸಿಕ್ತು, ಐಟಮ್ಸು ಕೂಡ ಸಿಕ್ತು, ಒಂದು ಬಾಕ್ಸು ಸ್ವೀಟು ಕೂಡ ಸಿಗುತ್ತೆ. ಆ ಥರ ಕೂಡ ಆಫರ್ ಹಾಕಿದ್ದಾರೆ. ನಾನು ಕೂಡ ನೋಡ್ತೀನಿ ಶಿವು ಬಂದ ಮೇಲೆ ತೊಗೊಂಡು. MTR ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ರು ತುಂಬ ಜನ. ಬೆಳಗ್ಗೆ ನೋಡ್ಕೊಂಡು ಹೋಗಿದೆ, ಇವಾಗ ಬಂದಿದ್ದೀನಿ. 300 ರೂಪಾಯಿ ಐಟಮ್ ಪರ್ಚೇಸ್ ಮಾಡೋದು MTR ಐಟಮ್ ಬೆಳಗ್ಗೆಯಿಂದ ಕೊಡ್ತಾರೆ ಮೈಸೂರು ಪಾಕ ಎಲ್ಲರಿಗೂ. 300 ರೂಪಾಯಿ ಮೇಲ್ ತಗೊಂಡ್ರೆ 1,000 ರೂಪಾಯಿ ಮೇಲ್ ತಗೊಂಡ್ರೆ ಬರೀ MTR ದೇನೆ, ಬರೀ MTR ಅಲ್ಲಿ ತಗೊಂಡ್ರೆ. ಇನ್ನು ನಾವು ಕೂಡ ಅಂಗಡಿಗೆ ಶಿವು ಕರ್ಕೊಂಡು ಬಂದೇ ಬಿಟ್ಟೆ. ನಮಗೂ ಕೂಡ ಒಂದು ಕೂಪನ್ ಕಾರ್ಡ್ನು ಕೂಡ ಕೊಟ್ಟರು. 300 ರುಪೀಸ್ಗೆ ಪರ್ಚೇಸ್ ಮಾಡಿ ನಿಮಗೆ ಹೋಗ್ಬೇಕಾದ್ರೆ ಸ್ವೀಟ್ ಬಾಕ್ಸ್ ಕೂಡ ಸಿಗುತ್ತೆ ಅಂತ ಹೇಳಿದ್ರು. ನಾವು ಯಾವ್ದು ಬೇಕಾದ್ರೂ ತೊಗೋಬೋದು ಅಂತ ಹೇಳಿದ್ದಾರೆ. ಹಂಗಾಗಿ ಒಪ್ಪೋಗೆ ಈ ಥರ ಬೇಳೆ ಬೇಕು ಸರಿಗೆ. ಇನ್ನು ನಾನು ಅವಾಗಲೇ ಹೇಳ್ದಂಗೆ ಇನ್ನು ಬಿಲ್ನು ಕೂಡ ಹಾಕ್ಲಿಕ್ಕೆ ಅವ್ರಿಗೆ ಟೈಮ್ ಇಲ್ಲ ಅಂತಲೇ ಹೇಳ್ಬೋದು. ಯಾವುದಕ್ಕೂ ಕೂಡ ದಿನಸಿ ಐಟಮ್ಗೆ ರೇಟ್ನು ಕೂಡ ಫಿಕ್ಸ್ ಮಾಡೋಕ್ಕೆ ಟೈಮೇ ಇಲ್ಲ. ಹಂಗಾಗಿ ಅದೇ ಥರನೇ ಇಟ್ಕೊಂಡು ಮಾರಾಟನ ಮಾಡ್ತಿದ್ದಾರೆ. ಅಷ್ಟೊಂದು ಬ್ಯುಸಿ ಆಗಿಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಮೇಡಮ್ ಇದು ಶುಗರ್ ಎಲ್ಲ ರೇಟ್ ಹಾಕಿಲ್ಲ, ಶುಗರ್ ಎಲ್ಲ ಸಪ್ರೇಟ್ ಆಗಿದೆ ಏನಂತ ಪ್ರೈಸು ಸಪ್ರೇಟ್ ಆಗೈತಂತೆ. ದಿನಸಿ ಐಟಮ್ ತಗೊಳ್ಕೊಂಡು ಚೆನ್ನಾಗಿ ಸಕ್ಕರೆ ತಿಂತವಳು ಉಪ್ಪು. ಗುಡ್ ಆಮೇಲೆ ದಾಳ ನಡಿ ಮುಂದಕ್ಕೆ ಇನ್ನು ಬೇರೆ ಬೇರೆ ತಗೊಂತಾರು. ತುಂಬಾನೇ ಚೆನ್ನಾಗಿ ಆಫರ್ ಕೂಡ ಹಾಕೊಟ್ಟಿದ್ದಾರೆ. 112 ರೂಪಾಯಿ 2 kg ಹುರ್ಗಡ್ಲೆ. ಯಾವ್ದು ಬೇಕಾದ್ರೂ ತಗೋಬೋದು, ಹಾಕೊಳ್ಳಿ. ಇನ್ನು ಕೆಲವೊಂದಕ್ಕೆ ಇವಾಗ ಕೂಡ ಲೇಬಲ್ನ ಅಂಟಿಸ್ತಾ ಇದ್ದಾರೆ. ಅಂದರೆ ಕಂಪ್ಯೂಟ್ರಲ್ಲಿ ಆ್ಯಡ್ ಮಾಡಿರ್ತಾರೆ, ಇನ್ನು ದಿನಸಿ ಡಬ್ಬಗಳಿಗೆ ಹಾಕಿರಲಿಲ್ಲ. ಹಾಗಾಗಿ ನಾವು ಲಾಸ್ಟಲ್ಲಿ ತೊಗೊಳ್ಳೋಣ ಅಂತೇಳಿ ಇವಾಗ ಪ್ಯಾಕಿಂಗ್ ಆಗಿರೋ ಅಂಥದ್ದನ್ನ ತೊಗೊತಾ ಇದ್ದೀವಿ. ಇನ್ನು ನಾನು ಬಂದು ಮಧ್ಯಾಹ್ನ ಜಸ್ಟ್ ವೀಡಿಯೋ ಮಾಡ್ಕೊಂಡು ಹೋಗಿರೋ ಅಂಥದ್ದು ಫ್ರೈಸಸ್ನ ಅಷ್ಟೇ. ಇನ್ನು ಶಿವನ್ ಕರ್ಕೊಂಡು ಬಂದು ತೊಗೋಬೇಕಾದ್ರೆ ನಾವು ತೊಗೊಂಡಿರೋ ಐಟಮಲ್ಲೂ ಕೂಡ ಡಿಸ್ಕೌಂಟ್ ಮಾಡಿಕೊಡ್ತಾರೆ ಅಂತ ಹೇಳಿ ನಿಜವಾಗ್ಲೂ ಗೊತ್ತಿರಲಿಲ್ಲ. ಅದರಲ್ಲೂ ಕೂಡ 10 ರೂಪಾಯಿ 5 ರೂಪಾಯಿ ಆ ಥರ ಕಡಿಮೆ ಮಾಡಿಕೊಟ್ರು. ಅವ್ರು ಹಾಕಿರೋ ಪ್ರೈಸ್ಗೂ ಅದಕ್ಕೂ ಇನ್ನೂ 5 ರೂಪಾಯಿ ಕಡಿಮೆನೇ ಇದೆ. ತುಂಬಾ ಚೀಪ್ ಆ್ಯಂಡ್ ಬೆಸ್ಟಾಗೆ ಸಿಗ್ತೈತೆ ಐಟಮ್ ಅಂತಲೇ ಹೇಳ್ಬೋದು. ತುಂಬಾ ಜನ ತಗೊತವ್ರೆ. ನಿನ್ನೆ ಶಿವನು ಕೂಡ ತಗೊತಿದ್ರು, ನೋಡ್ತಾ ಇರ್ಬೋದು ಎಷ್ಟೊಂದು ಆಫರ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು. ಇನ್ನು ಒಂದೊಂದು ಕಡೆ ಎಲ್ಲ 1 kg ಇಂದನೇ ಪ್ಯಾಕಿಂಗ್ನ ಮಾಡಿ ಇಟ್ಬಿಟ್ಟಿರ್ತಾರೆ. ಇಲ್ಲಿ 1/4 kg ಅರ್ಧ kg ಇಂದನೂ ಕೂಡ ಪ್ಯಾಕ್ ಮಾಡಿ ಇಟ್ಟಿದ್ದಾರೆ. ನಮಗೆ ಯಾವುದು ಅನುಕೂಲ ಆಗುತ್ತೆ ಆ ಥರ ತೊಗೋಬೋದು. ಅಷ್ಟೇ ದುಡ್ಡನ್ನು ತೊಗೋಬೇಕು ಇಷ್ಟೇ ತೊಗೋಬೇಕು ಅಂತ ಹೇಳಿ ಏನೂ ಇಲ್ಲ. ಎಳ್ಳು ಬೆಲ್ಲ ಬೀರಕ್ಕೆ ಬೇಕು ಅಂತ ಹೇಳ್ಬಿಟ್ಟು ಎಳ್ಳು ತೊಗೊಂಡಿದ್ದೀನಿ. ಬಿಳಿ ಎಳ್ಳು ತುಂಬಾ ಕಡಿಮೆ ಪ್ರೈಸಾಗಿ ಹಾಕಿದ್ದಾರೆ. ಕಾಳು ಮೆಣಸು ನೋಡು ಅರ್ಧ kg 415. ಪರವಾಗಿಲ್ಲ ತಾನೆ. ಎಳ್ಳು ತಾಂಡೆ 21 ರೂಪಾಯಿ. ಇದು 4 ರೂಪಾಯಿ ಜಾಸ್ತಿ ಐತೆ. ಇದು 4 ರೂಪಾಯಿ ಕಮ್ಮಿ ಐತೆ. ಎಷ್ಟು ಅರ್ಧ kg? 1 kg ಎಲ್ಲ ಅರ್ಧ kg ತಂದಿದ್ದೀನಿ. ಅವು ಯಾವನ ಅವಿರ್ಲಿ. ಕಡಲೆಬೇಳೆ 1 kg ತಗೊಳ್ಳಿ. ಕಡಲೆಬೇಳೆ ಉಳ್ಳಾಗಡ್ಡೆ ಆಯಿತು, ಉದ್ದಿನಬೇಳೆ ಆಯಿತು, ಹೆಸರು ಕಾಳು ಆಯಿತು, ಹೆಸರು ಬೇಳೆ ಆಯಿತು, ಮೆಂತ್ಯ ಬೇಕು, ಉದ್ದಿನ ಕಾಳು ಆಯಿತು, ಉದ್ದಿನ ಬೇಳೆ, ಕರಿ ಉದ್ದಿನ ಕಾಳು, ಕರಿ ಉದ್ದಿನ ಕಾಳು, ಮೆಂತ್ಯಕ್ಕೆ ಮೆಂತ್ಯ ಮುದ್ದೆಗೆ ಕರಿ ಉದ್ದಿನ ಕಾಳು, ತೋಳಿಗೆ ಬಲ, ಸೊಂಟಕ್ಕೆ ಗಟ್ಟಿ. ಕರಿ ಉದ್ದಿನ ಕಾಳನ್ನು ತಗೊಳ್ಳಿ.
ಈ ಮಾಲ್ ಬಂದು ರಾಯಲ್ ಮಾಲ್ ಹತ್ರನೇ ಇರೋದು, ನಮ್ಮ ಮನೆ ಹತ್ರನೇ. ತುಂಬಾ ಚೆನ್ನಾಗಿದೆ, ತುಂಬ ಕಡಿಮೆ ಪ್ರೈಸಾಗಿ ಕೂಡ ಎಲ್ಲ ಐಟಮ್ಸು ಹಾಕಿದ್ದಾರೆ. ಆರಾಮ್ಸಾಗಿ ಕಣ್ಣು ಮುಚ್ಕೊಂಡು ತೊಗೋಬೋದು. ನಾನು ಯಾವುದೇ ಥರ ಪ್ರಮೋಷನ್ ಏನು ಮಾಡ್ತಾ ಇಲ್ಲ. ನಾನು ದಿನಸಿ ತೊಗೊಳಕ್ಕೆ ಬಂದು ನನಗೆ ರೈಟು ತುಂಬಾ ಕಡಿಮೆ ಅಂತ ಹೇಳಿ ಅನಿಸಿ ತುಂಬ ಇಷ್ಟಪಟ್ಕೊಂಡು ನಿಮಗೆ ಹೇಳ್ತಾ ಇರೋಂಥದ್ದು. ಇನ್ನು ಒಂದೊಂದು ಕಡೆ ದಿನಸಿ ಖಾಲಿ ಆಗಲಿ ಅಂತ ಹೇಳ್ಬಿಟ್ಟು 1 kg ಪ್ಯಾಕ್ ಮಾಡಿ ಇಟ್ಟಿರೋಂಥದ್ದು. ಇವಾಗ ನಮಗೆ 1/4 kg ಬೇಕಾಗಿರುತ್ತೆ, ಹಂಗಾಗಿ 1/4 kg ಇಲ್ಲ ಅಂತ ಹೇಳಿದ್ರೆ 1 kg ತೊಗೊಳ್ಳೇಬೇಕು. ಐಟಮ್ ಬೇಕಿರುತ್ತಲ್ಲ ಮನೆಗೆ, ಹಂಗಾಗಿ ಆ ಥರನೂ ಕೂಡ ಮಾಡಿಬಿಟ್ಟಿರ್ತಾರೆ. ಇಲ್ಲಿ ಆ ಥರ ಏನೂ ಇಲ್ಲ, ತುಂಬಾ ಆರಾಮ್ಸಾಗೆ ತೊಗೊಬೋದು. ನಾವು ಎಷ್ಟು ತೊಗೊತೀವಿ 100 ಗ್ರಾಮಿಂದನೂ ಕೂಡ ಪ್ಯಾಕಿಂಗ್ ಮಾಡಿ ಇಟ್ಟಿದ್ದಾರೆ. ನೋಡಿ MTRದು ಪ್ರಾಡಕ್ಟ್ 300 ರೂಪೀಸ್ ತೊಗೊಂಡ್ರೆ ಸ್ವೀಟ್ ಬಾಕ್ಸ್ ಫ್ರೀ ಇದೆ. ಇಲ್ಲೇ ಇದೆ, ಯಾವ್ದು ಬೇಕಾದರೂ ತೊಗೋಬೋದು. ಯಶಿಮ ಗುಡ್ಗರ್ಲ್ ತಾನೆ, ಏನು ಕಳ್ತಾರದಳು ಗುಡ್ಗರ್ಲು. ಇನ್ನು ನಾನು ಕೂಡ MTR ಪ್ರಾಡಕ್ಟ್ನ ತೊಗೊಂಡೆ. 1 ತಗೊಂಡ್ರೆ 1 ಫ್ರೀ ಇತ್ತು, ಗುಲಾಬ್ ಜಾಮೂನು. ಹಂಗಾಗಿ ಜಾಮೂನು ಮತ್ತು ಬಿಸಿಬೇಳೆ ಬಾತ್ ಪೌಡ್ರು ಅದು ಇದು ಅಂದ್ಕೊಂಡು 300 ರೂಪೀಸ್ಗೆ ತೊಗೊಂಡೆ. ಇನ್ನು ನನಗೂ ಕೂಡ 1 ಮೈಸೂರು ಪಾಕ್ ಬಾಕ್ಸ್ನ ಫ್ರೀ ಕೊಟ್ಟರು ಅಂತಲೇ ಹೇಳ್ಬೋದು. ಬಾದಾಮ್ದು ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಮೈಸೂರು ಪಾಕ್ ಕೂಡ. ಇಲ್ಲ ಅಂತ ಹೇಳಿದ್ರೆ 600 ರೂಪಾಯಿ ಇರುತ್ತೆ ಅದು. 2 ಐಟಮ್ ತಗೊಂತೀನಿ ಅಂತ ಬಂದು ಅಂಗಡಿಗೆ ತಗೊಂಡಂಗಿದೆ. ಇನ್ನು ಶಿವು ಹೇಳ್ತಾ ಇದ್ರು, ನಾವು ಸರಾಸರಿ ತೊಗೊತಾ ಇದ್ದು ದಿನಸಿ ಐಟಮು ಇಲ್ಲಾಂದ್ರೂ 9,000 10,000 ಆಗ್ತಾಯಿತ್ತು. ಈ ಸತಿ ಬರೀ 3,500 ಆಗಿದೆ, ಇನ್ನು ಮಿಕ್ಕಿದೆಲ್ಲ ಸೇವ್ ದ ಮನಿ ಅಂತ ಹೇಳ್ತಾ ಇದ್ರು. ಹಂಗಾಗಿ ಒಂದು ಆರಾಮ್ಸೆಗೆ ಸೀರೆ ಕೂಡ ತೊಗೊಬೋದು ಲೇಡೀಸು ದಿನಸಿ ಐಟಮ್ಗೆ. ಹಂಗಾಗಿ ನೀವು ಕೂಡ ಪರ್ಚೇಸ್ ಮಾಡಿ. 2 ಐಟಮ್ ತರ್ತೀವಿ ಅಂತ ಬಂದು 2 ಬ್ಯಾಗ್ ತುಂಬ ಐಟಮ್ ತಗೊಂಡಿದ್ದೀವಿ. ಚೆಕ್ ಮಾಡಿದಾಗ ತಿರ್ಗಾ ಕನ್ಫ್ಯೂಸ್ ಮಾಡ್ಕೊ ಬರಬೇಡಿ ಅಂತ. ಆರಾಮ್ಸೆಗೆ ಈ ಥರ ಆಫರ್ ಹಾಕಿದಾಗ ದಿನಸಿ ಐಟಮ್ಗಳನ್ನ ತೊಗೊಂಬಿಟ್ರೆ ನಮಗೂ ಕೂಡ ದುಡ್ಡು ಉಳಿಯುತ್ತೆ. ಆ ದುಡ್ಡನ್ನ ಬೇರೆ ಕಡೆ ಇನ್ನೊಂದಕ್ಕೆ ಇನ್ವೆಸ್ಟ್ ಮಾಡ್ಕೊಬೋದು. ಇನ್ನೊಂದು ಐಟಮು ಕೂಡ ಮನೆಗೆ ಬರುತ್ತೆ ಅಂತಲೇ ಹೇಳ್ಬೋದು. ಇನ್ನು ನಾವು ತೊಗೊಂಡು ಬಂದಿದ್ದ ಐಟಮ್ಸ್ ಎಲ್ಲ ಕೂಡ ಚೆಕ್ ಮಾಡಿ ಇವಾಗ ಪ್ಯಾಕಿಂಗ್ ಕೂಡ ಮಾಡಿಕೊಟ್ರು. ಇನ್ನು MTR ಕಡೆಯವರು ಬಂದು ಬೇರೆ, ಈ ಮಾಲ್ ಅವರೇ ಬೇರೆ, MTR ಕಡೆಯವರೇ ಬೇರೆ. ಆ ಪ್ರಾಡಕ್ಟ್ನ ನಾವು ತೊಗೊಂಡಿತ್ತು ಅಂತ ಹೇಳಿದ್ರೆ ಈ ಥರ ಬಿಲ್ಲಿ ಚೆಕ್ ಮಾಡಿಬಿಟ್ಟು ನಮಗೆ 300 ರೂಪೀಸ್ ಮೇಲೆ ತೊಗೊಂಡಿದ್ವಿ ಅಂತ ಹೇಳಿದ್ರೆ ನಮಗೆ ಗಿಫ್ಟ್ ಕೂಡ ಕೊಡ್ತಾರೆ. ಹಂಗಾಗಿ ನಮ್ಮದು ಕೂಡ ಬಿಲ್ನ ಚೆಕ್ ಮಾಡಿಬಿಟ್ಟು ಇವಾಗ ನಮಗೂ ಕೂಡ ಕೊಟ್ಟರು. ಹಂಗಾಗಿ ಇವಾಗ ನಾವು ಕೂಡ ಇಸ್ಕೊಂಡು ಮನೆಗೆ ತೊಗೊಂಡು ಹೋಗ್ತಾ ಇದ್ದೀವಿ. ನನಗೆ ಈ ಮಾಲಲ್ಲಿ ಬಂದು ಪ್ರೈಸ್ ಎಲ್ಲ ಪರವಾಗಿಲ್ಲ ಅಂತ ಹೇಳಿ ಅನ್ನಿಸ್ತು. ಹಂಗಾಗಿ ನಾವು ದಿನಸಿ ಐಟಮ್ನೆಲ್ಲ ಇಲ್ಲೇ ಪರ್ಚೇಸ್ ಮಾಡಿದ್ವಿ. ನನಗಂತೂ ತುಂಬಾ ಇಷ್ಟ ಆಯಿತು, ರೈಟು ಕೂಡ ಅಷ್ಟೇ. ಇನ್ನು ನಾವು ಪ್ರತಿಯೊಂದು ಅಂಗಡಿಲೂ ಕೂಡ ಹೋದಾಗ ಒಂದು 10 ರೂಪಾಯಿ ಕಡಿಮೆ ಆದರೆ ಸಾಕು ಅಂತ ಹೇಳಿ ಪ್ರತಿಯೊಂದು ಕಡೆನೂ ಪ್ರತಿಯೊಬ್ಬರು ಲೇಡೀಸೂ ಕೂಡ ಅನ್ಕೊತಾ ಇರ್ತೀವಿ. ಹಂಗಾಗಿ ಇಲ್ಲಿ ಎಲ್ಲ ಥರನೂ ಕಡಿಮೆಯಾಗಿ ಹಾಕೊಟ್ರು. ಇನ್ನು ನಾವು ಬಂದಾಗಲೇ 7:30 ಆಗಿತ್ತು, ಹಂಗಾಗಿ 9:00ಗೆ ಕ್ಲೋಸ್ ಮಾಡಿಬಿಡ್ತಿದ್ದಾರೆ. ಇವಾಗ ನೈಟ್ 10 ಗಂಟೆವರೆಗೂ ಓಪನ್ ಇಲ್ಲ, 9:00ಗೆ ಕ್ಲೋಸು ಅಂತ ಹೇಳಿದ್ರು. ಇನ್ನು ಸ್ವೀಟ್ ಬಾಕ್ಸ್ ಕೂಡ ಕೊಟ್ಟರು, ತೊಗೊಂಡು ಮನೆಗೆ ಬಂದ್ವಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ. ಏನಾದರೂ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ನಮಗೆ ಕಮೆಂಟ್ಸ್ ಕೂಡ ಮಾಡಿ ತಿಳಿಸ್ಬೋದು. ಏನಾದರೂ ಇದ್ರೂ ಕೂಡ ಹೇಳ್ತೀನಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ರಾಗಿ ಸರಿ ಮಾಡಲಿಕ್ಕೆ ಕ್ವಾಂಟಿಟಿ ಹೇಳಿ ಅಂತೇಳಿ ತುಂಬ ಜನ ಕಮೆಂಟ್ಸ್ ಮಾಡ್ತಾಯಿದ್ರಿ. ಹಂಗಾಗಿ ಇವತ್ತು ದಿನಸಿ ಐಟಮ್ನು ಕೂಡ ತೊಗೊಂಡು ಬಂದಿದ್ದೀನಿ. ಆದಷ್ಟು ಬೇಗ ಆ ವಿಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಬಾಯ್ ಫ್ರೆಂಡ್ಸ್.